ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಸರ್ಕಲ್ ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ ಮತ್ತು 6 ಎಳೆ ದಾರ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ನಾವಿಲ್ಲಿ ಲಾಕ್ ಮಾಡ್ಕೊಳ್ಳೋಣ ಮತ್ತು ನಾವು ಸ್ಟಾರ್ಟಿಂಗ್ ಚೈನ್ಸ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಟೋಟಲ್ ಆಗಿ 4 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಸೊ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ನಾವು ಚೈನ್ಸ್ ಹಾಕೊಳ್ಳೋಣ. ಸೊ ನಾನಿಲ್ಲಿ ಜಸ್ಟ್ 2 ಚೈನ್ಸ್ ಹಾಕೋತಾ ಇದ್ದೀನಿ ಅಷ್ಟೇ. ಈಗ 2 ಚೈನ್ಸ್ ಆದಮೇಲೆ ನಾನಿಲ್ಲಿ 12 ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ, ಅಂದರೆ ಸಿಂಗಲ್ ಚೈನ್. ನೋಡ್ಬೋದು, ಇಷ್ಟು ಉದ್ದ ಬರಬೇಕು ನಮಗೆ ಚೈನ್ನ ನೋಡಿಕೊಂಡು. ಆಮೇಲೆ ನಾವಿಲ್ಲಿ 2 ಚೈನ್ನ ಏನು ಲಾಕ್ ಮಾಡ್ತೀವಿ ಅದೇ ಜಾಗದಲ್ಲಿ ಹೋಗಿ ನಾವು ದಾರ ತರಬೇಕು. ದಾರ ತಂದು ಆದಮೇಲೆ ದಾರನ ಒಂದು ಕೈಯಲ್ಲಿ ಇಟ್ಕೊಂಡು, ಈಗ ನೀಡಲ್ ಏನಿದೆ ಆ ನೀಡಲ್ಗೆ ನಾನಿಲ್ಲಿ ಈ ಥರ ರಿಂಗ್ ಬೀಡನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀಡಲ್ಗೆ ಹಾಕೋಬೇಕು. ನೀಡಲ್ಗೆ ಹಾಕ್ಕೊಂಡಿದ್ದಾದಮೇಲೆ ನಾವು ಕೈಯಲ್ಲಿ ದಾರ ಏನು ಇಟ್ಕೊಂಡಿದ್ವಿ ಅದನ್ನು ಮಣಿಯೊಳಗೆ ಹಾಸಿ ನಾವು ತೊಗೊಬರ್ಬೇಕು. ಈ ಥರ ತಂದ ಮೇಲೆ ಆಮೇಲೆ ಫಸ್ಟು ಮಣಿನ ಲಾಕ್ ಮಾಡಬೇಕು. ಮಣಿನ ಲಾಕ್ ಆದಮೇಲೆ ಮತ್ತು ನಾವು 12 ಚೈನ್ ಏನು ಹಾಕ್ಕೊಂಡಿದ್ದೀವಿ ಅದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡ್ಬೋದು, ಈ ರೀತಿಯಾಗಿ ಆ 12 ಚೈನ್ ಏನು ಹಾಕಿದ್ದೀವಿ ಸಿಂಗಲ್ ಚೈನು ಅದು ಈ ರೀತಿಯಾಗಿ ಬರಬೇಕು. ಸೊ ಇಲ್ಲಿ ಸಿಂಗಲ್ ಲಾಕ್ ಹಾಕೊಳ್ಳೋಣ. ತುಂಬ ಟೈಟಿಗೆ ಹಾಕಬಾರ್ದು, ಯಾಕಂದರೆ ಅದು ತುಂಬ ಎಳ್ಕೊಬಿಡುತ್ತೆ. ನೋಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಒಂಚೂರು ಅಲ್ಲೇ ಹಾಕೋಬೇಕು. ಅದಾದಮೇಲೆ 2 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಲಾಕ್. ಈಗ ಲಾಕ್ ಆದಮೇಲೆ ಈ ರೀತಿಯಾಗಿ ನಾನು ತಿರುಗಿಸ್ಕೊತಾ ಇದ್ದೀನಿ. ಅಪ್ಪರ್ ಸೈಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು ತಿರುಗಿಸ್ಕೊತಾ ಇದ್ದೀನಿ. ಇಲ್ಲಿಂದ ನೀಡಲ್ ಮೇಲೆ ಒಂದ್ಸಲಿ ದಾರ ಸುತ್ತಕೊಂಡು ಈ ರಿಂಗ್ ಬೀಡ್ ಏನಿದೆ ಅಲ್ಲಿ ನಾನು ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಟೋಟಲ್ ಆಗಿ 12 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಈಗ 12 ಡಬಲ್ ಕ್ರೋಶೆ ಆಗಿದೆ. ನೋಡ್ಬೋದು, ಈ ರೀತಿಯಾಗಿ ನಾವಿಲ್ಲಿ ಲಾಕ್ ಏನು ಮಾಡಿದ್ದೀವಿ ಆ ಜಾಗದಲ್ಲಿ ನಾವು 6 ಚೈನ್ ಮಾಡಿದ್ದೀವಿ, ಅದನ್ನು ನಾವು ಲಾಕ್ ಮಾಡ್ಕೋಬೇಕು. ಈಗ ಲಾಕ್ ಆದಮೇಲೆ ಈ ರೀತಿಯಾಗಿ ನಮಗೆ ಅಪ್ಪರ್ ಸೈಡ್ ಕಾಣಿಸುತ್ತೆ. ಸೊ ನಾವೀಗ ಲೋವರ್ ಸೈಡನ್ನ ಮಾಡ್ಕೊಳ್ಳೋಣ. ಅದಕ್ಕೆ ನೀಡಲ್ ಮೇಲೆ ಒಂದ್ಸಲಿ ದಾರ ಸುತ್ತಕೊಂಡು ಈ ಚೈನ್ಸ್ ಏನಿದೆ ಅದಕ್ಕೂ ಕೂಡ ನಾನು ಇಲ್ಲಿ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ 5 ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಈಗ 5 ಟೈಮ್ಸ್ ಡಬಲ್ ಕ್ರೋಶೆ ಆಗಿದೆ. ಇದಾದಮೇಲೆ ನಾನು ಹ್ಯಾಂಗಿಂಗ್ ಬೀಡನ್ನ ಹಾಕೋತಾ ಇದ್ದೀನಿ. ನಾನು ಈ ಥರದಲ್ಲಿ ನಾನು ತೊಗೊಂಡು ಹಾಕೋತಾ ಇರೋದು. ಫಸ್ಟು ನಾವು ನೀಡಲ್ಗೆ ಆ ಹ್ಯಾಂಗಿಂಗ್ ಬೀಡನ್ನ ಹಾಕ್ಕೋಬೇಕು. ಆಮೇಲೆ ನೀಡಲ್ ಮೇಲೆ ಒಂದ್ಸಲಿ ದಾರ ಸುತ್ತಕೊಂಡು ನಾರ್ಮಲಾಗಿ ಡಬಲ್ ಕ್ರೋಶೆ ಹೆಂಗೆ ಮಾಡ್ತೀವೋ ಅದೇ ಥರನೇ ಇದು ಮಾಡ್ಕೋಬೇಕು. 2ರೊಳಗೆ 1 ಮಾಡಿಕೊಂಡು
ಕೊನೆಯದಾಗಿ ಏನು ಮಾಡ್ತೀವಿ, ಅದು ನೀಡಲ್ ಮೇಲೆ ಈ ಥರ 3 ಇರುತ್ತಲ್ಲ, 3 ಸೇರಿ 1 ಮಾಡ್ಕೋಬೇಕು. ಆಗ ನಮಗೆ ಬೀಡ್ ಲಾಕ್ ಆಗಿದೆ ಅಂತ. ಲಾಕ್ ಆಗಿರೋದು ಬಿಟ್ಟು ಮತ್ತು ನಾನಿಲ್ಲಿ 5 ಚೈನ್ ಗ್ಯಾಪಲ್ಲಿ ನಾನಿಲ್ಲಿ ಫುಲ್ ಆರ್ಚ್ ಏನಿದೆ ಇದು ಅದನ್ನು ಕಂಪ್ಲೀಟ್ ಮಾಡ್ಕೋತೀನಿ. ಈಗ ಇದು 5 ಚೈನ್ಸ್ ಆಗಿದೆ. ನಾನು ನೀಡಲ್ ಅಲ್ಲೇ ಇಟ್ಕೊಂಡು ಹ್ಯಾಂಗಿಂಗ್ ಬೀಡನ್ನ ನೀಡಲ್ಗೆ ಹಾಕೋತಾ ಇದ್ದೀನಿ. ನೀಡಲ್ಗೆ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ತಕೊಂಡು ಕೆಳಗಡೆಯಿಂದ ಈಗ ದಾರ ತಂದು 2ರನ್ನ 1 ಮಾಡಿ ನೀಡಲ್ ಮೇಲೆ 3 ಏನಿದೆ ಆ 3ನ್ನ ಸೇರಿಸಿ 1 ಮಾಡ್ಕೋಬೇಕು. ಇದೇ ಥರ ನಾನಿಲ್ಲಿ 3 ಹ್ಯಾಂಗಿಂಗ್ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಹ್ಯಾಂಗಿಂಗ್ ಬೀಡ್ಸ್ಗೂ ನಾನು ಮಧ್ಯ 5 ಚೈನ್ ಗ್ಯಾಪ್ ಕೊಟ್ಟಿದ್ದೀನಿ. ನೀವು 5 ಬೇಕಾದ್ರೂ ಕೊಡ್ಬೋದು, 6 ಎಷ್ಟು ಬೇಕಾದ್ರೂ ನಿಮ್ಗೆ ಕೊಟ್ಕೋಬೋದು. ನೋಡ್ಬೋದು ನಾನಿಲ್ಲಿ 3 ಹ್ಯಾಂಗಿಂಗ್ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫುಲ್ ಟೋಟಲ್ ಡಿಸೈನ್ ನಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇದನ್ನು ಲಾಕ್ ಮಾಡ್ಕೊಳ್ಳೋದು, ನಾವಿಲ್ಲಿ ಆರ್ಚ್ ಏನು ಮಾಡಿದ್ದೀವಿ ಫಸ್ಟ್ ಸ್ಟ್ಯಾಂಡ್ ಹಾಕ್ಕೊಂಡಿರ್ತೀವಲ್ಲ, ಸೊ ಅದೇ ಸ್ಟ್ಯಾಂಡ್ಗೆ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಈಕ್ವಲ್ ಸೈಡ್ ಒಂದೇ ಥರನೇ ಕಾಣಬೇಕು 2 ಸೈಡೂ. ಸೊ ಈಕ್ವಲ್ ಆಗಿರಲಿ ಅಂತ ನಾನು ಆ ಜಾಗದಲ್ಲಿ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಲಾಕ್ ಆದಮೇಲೆ ಕೆಳಗಡೆ ನಾವು ಲಾಕ್ ಮಾಡಿರ್ತೀವಲ್ಲ ಅದೇ ಜಾಗದಲ್ಲಿ ಮತ್ತೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಲಾಕ್ ಆದಮೇಲೆ ನಾನಿಲ್ಲಿ ಡಬಲ್ ಕಲರ್ಸ್ ಹಾಕ್ತಿರೋದ್ರಿಂದ ಸೊ ನಾನಿಲ್ಲಿ ಸ್ವಲ್ಪ ದೂರ ದಾರ ಬಿಟ್ಟು ನಾನು ಕಟ್ ಮಾಡಿಕೊಂಡು ಇನ್ನೊಂದು ಕಲರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನಾನಿಲ್ಲಿ ಈ ಥರ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ದಾರಾನ. ಈಗ ನಾನು ಇಲ್ಲಿಂದ 4 ಚೈನ್ಸ್ನ ಹಾಕೋತಾ ಇದ್ದೀನಿ. 1 2 3 ಆ್ಯಂಡ್ 4 ಈ ಥರ 4 ಚೈನ್ಸ್ ಹಾಕ್ಕೊಂಡು ಮತ್ತೆ ನಾನಿಲ್ಲಿ ಸ್ಟಾರ್ಟಿಂಗ್ ಏನು ತೋರಿಸಿದ್ದೆ ಬೀಡ್ ಹೆಂಗೆ ಹಾಕೊಳ್ಳೋದಂತ ಅದೇ ಥರನೇ ನಾನಿಲ್ಲಿ ಗ್ರೀನ್ ಕಲರಲ್ಲಿ ಮಾಡ್ತಾಯಿದ್ದೀನಿ. ನೋಡ್ಬೋದು ಈ ರೀತಿಯಾಗಿ ನಾನು ಗ್ರೀನ್ ಕಲರ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ನಾನಿಲ್ಲಿ ಅಪ್ಪರ್ ಆರ್ಚ್ ಏನಿದೆ ಅದಕ್ಕೆ ನಾನು ಬೀಡ್ಸ್ ಹಾಕಿರೋದ್ರಿಂದ ನಾನು ಬರೀ 8 ಸ್ಟ್ಯಾಂಡ್ ಅಷ್ಟೇ ತೊಗೊಂಡಿರೋದು. ನಾನಿಲ್ಲಿ ಫುಲ್ ಡಿಸೈನ್ ಕಂಪ್ಲೀಟ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ 4 ಚೈನ್ಸ್ ಹಾಕ್ಕೊಂಡು, ನಿಮ್ಗೆ 4 ಚೈನ್ಸ್ ಬೇಡ ಅಂದರೆ ನೀವಲ್ಲಿ ಮಣಿ ಕೂಡ ಆ್ಯಡ್ ಮಾಡ್ಕೋಬೋದು. ಲಾಸ್ಟಲ್ಲಿ ಇಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡ್ಬೋದು ಈ ರೀತಿಯಾಗಿ ಕಂಪ್ಲೀಟ್ ಆಗಿದೆ ಡಿಸೈನು. ನಾನಿಲ್ಲಿ ಮಧ್ಯದಲ್ಲಿ ಕುಚ್ಚನ್ನ ಆ್ಯಡ್ ಮಾಡಿಲ್ಲ, ಕುಚ್ಚನ್ನ ಬದಲಾಗಿ ನಾನಿಲ್ಲಿ ಮಣಿನ ಆ್ಯಡ್ ಮಾಡಿದ್ದೀನಿ. ನೋಡ್ಬೋದು ಈ ರೀತಿಯಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.